ತಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರು ಆಗ್ತಿದೆ. ಯಾರೆಲ್ಲ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಎಸ್, ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಪ್ರತಿ ವರ್ಷ ಬಿಗ್ ಬಾಸ್ ಮುಗಿದಿದ ತಕ್ಷಣ ಇದೊಂದು ಸ್ಕ್ರಿಪ್ಟೆಡ್ ಶೋ, ಇದರಲ್ಲಿ ನಡೆಯೋದೆಲ್ಲ ಮೋಸ, ಅವ್ರಿಗೆ ಯಾರಿಗೆ ಬೇಕು ಅವರನ್ನು ಗೆಲ್ಲಿಸ್ಕೊತಾರೆ, ಈ ಥರ ಸಾವಿರಾರು ಟ್ರಾಲ್ ಪೇಜಸ್ಗಳಿಂದ ಇರ್ಬೋದು ಅಥವಾ ಜನಗಳಿಂದ ಇರ್ಬೋದು ತುಂಬಾ ನೆಗೆಟಿವ್ ಆಗಿ ಬಿಗ್ ಬಾಸ್ನ ಫೀಲ್ ಮಾಡ್ತಾರೆ, ಬೈಕೊತಾರೆ. ಯಾಕಂದರೆ ಅವರ ನೆಚ್ಚಿನ ಸ್ಪರ್ಧಿಗಳು ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ. ಬಟ್ ಅಗೇನ್ ದ ನೆಕ್ಸ್ಟ್ ಇಯರ್ ಯಾವಾಗ ಸೀಸನ್ ಶುರು ಆಗುತ್ತೋ ಪ್ರತಿಯೊಬ್ಬರು ಅಷ್ಟೇ ಈಗರ್ಲಿ ಈ ವರ್ಷ ಯಾರ್ಯಾರೆಲ್ಲ ಬರ್ತಾರೆ ಸೀಸನ್ಗೆ, ಯಾವೆಲ್ಲ ಕಂಟೆಸ್ಟೆಂಟ್ಸ್ ಇರ್ತಾರೆ, ಸುದೀಪ್ ಸರ್ ಹೇಗೆ ಅವ್ರನ್ನೆಲ್ಲ ಕ್ಲಾಸ್ ತಗೊತಾರೆ, ಹೇಗಿರುತ್ತೆ ಈ ಸೀಸನ್ ನೋಡೋಣ, ಈ ಸೀಸನಲ್ಲಿ ಏನೋ ಸಮಥಿಂಗ್ ಚೇಂಜಸ್ ಇರ್ಬೋದು, ಈ ಥರ ಸಾವಿರಾರು ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿರುತ್ತೆ. ಆ್ಯಂಡ್ ಎವ್ರಿ ಒನ್ ವಿಲ್ ಶ್ಯೂರ್ಲಿ ವಾಚ್ ದ ಶೋ. ಪ್ರತಿ ಸಲ ಬೈಕೊತೀವಿ ಸ್ಕ್ರಿಪ್ಟೆಡ್ ಅಂತ, ಬಟ್ ಸ್ಟಿಲ್ ದ ನೆಕ್ಸ್ಟ್ ಇಯರ್ ಸೀಸನ್ ಹೊಸ್ದಾಗಿ ಬಂದಾಗ ಈ ಸೀಸನಲ್ಲಿ ಏನಾಗುತ್ತೆ ನೋಡೋಣ ಅಂತ ನಾವು ಕಾಯ್ತಾ ಇರ್ತೀವಿ ಅಲ್ವಾ? ಎಸ್, ಇದೇ ಥರ ಯಾರೆಲ್ಲ ಬಿಗ್ ಬಾಸ್ ಶೋನ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ? ನಾನು ಕೂಡ ತುಂಬ ಈಗರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಟು ಸಿ ಆಲ್ ದ ಕಂಟೆಸ್ಟೆಂಟ್ಸ್. ಆ್ಯಂಡ್ ಈ ಸಲ ಥೀಮ್ ಬೇರೆ ಇದೆ, ಸ್ವರ್ಗ ನರ್ಕ ಅಂತ. ಸೊ ಏನು ಡಿಫ್ರೆಂಟಾಗಿರ್ಬೋದು, ಹೇಗೆ ಕಂಟೆಸ್ಟೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದರೆ ಬಿಗ್ ಬಾಸ್ ಶೋ ಅನ್ನೋದು ಈಸ್ ಆಲ್ವೇಸ್ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಎಸ್, ಅವರ ಪರ್ಸ್ನಾಲಿಟಿ, ಅವರ ಕ್ಯಾರೆಕ್ಟರ್, ಅವರ ಬಿಹೇವಿಯರ್, ಅವರ ಥಿಂಕಿಂಗ್, ಅವರ ಫಿಸಿಕಲ್ ಫಿಟ್ನೆಸ್ ಎಲ್ಲವೂ ಮ್ಯಾಟ್ರ್ ಆಗುತ್ತೆ, ವಿಚ್ ಇಸ್ ರಿಯಲಿ ನೀಡೆಡ್. ಫಿಸಿಕಲಿಗಿಂತ ಮೇಯ್ನಾಗಿ ಇದು ಮೆಂಟಲ್ ಫಿಟ್ನೆಸ್ ಬಗ್ಗೆ ಇರುವಂಥ ಆಟ. ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಹೇಗೆ ನೀವು ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತೀರಾ. ಬಿಕಾಸ್ ಬಿಗ್ ಬಾಸ್ ಮನೆ ಅನ್ನೋದು ಈಸ್ ನಥಿಂಗ್ ಡಿಫ್ರೆಂಟ್ ಫ್ರಮ್ ದ ಔಟರ್ ವರ್ಲ್ಡ್ ಅಲ್ವಾ? ಸೊ ಔಟರ್ ವರ್ಲ್ಡಲ್ಲಾದರೂ ನಮಗೆ ಚಾನ್ಸ್ ಸಿಗುತ್ತೆ, ಏನಾರ ಬೇಜಾರಾದರೆ, ಏನಾರ ಕೋಪ ಬಂದರೆ ಯಾರ ಮೇಲಾದರೂ ಅವರಿಂದ ದೂರ ಉಳಿದ್ಬಿಡೋದು, ಅವರನ್ನು ಮಾತಾಡಿಸ್ದೆ ಎಲ್ಲೋ ಮರೆಯಾಗೇ ಹೋಗ್ಬಿಡ್ತೀವಿ ವರ್ಲ್ಡಲ್ಲಿ. ಬಟ್ ಬಿಗ್ ಬಾಸ್ ಹೌಸಲ್ಲಿ ಅದಾಗೋದಿಲ್ಲ. ಯಾವಾಗಲೂ ಎದುರುಗಡೆ ಅವ್ರು ಸಿಗ್ತಾನೆ ಇರ್ತಾರೆ, ನಾವು ಮಾತಾಡಿಸ್ಬೇಕಾಗಂಥ ಸಂದರ್ಭಗಳು ಅಲ್ಲಿ ಸೃಷ್ಟಿ ಆಗುತ್ತೆ. ಇವತ್ತು ಜಗಳ ಆಡಿದವರು ನಾಳೆ ಮತ್ತೆ ಗುಂಪಲ್ಲಿ ಒಟ್ಟಿಗೆ ಜೊತೆಗೂಡಿ ಆಟಗಳನ್ನು ಆಡಬೇಕಾಗತ್ತೆ. ಸೊ ಟೀಮ್ ಫಾರ್ಮೇಷನ್ ಮಾಡಬೇಕಾಗತ್ತೆ. ದೇರ್ ಆರ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಥಿಂಗ್ಸ್ ದಟ್ ಇಸ್ ಗೋಯಿಂಗ್ ಆನ್. ಆ್ಯಂಡ್ ಈ ವರ್ಷ ಬಿಗ್ ಬಾಸ್ ಸೀಸನ್ 11ನ ಪ್ರತಿಯೊಂದು ಅಪ್ಡೇಟ್ಸ್ ರಿಗಾರ್ಡಿಂಗ್ ದ ಪರ್ಸ್ನಾಲಿಟಿ, ರಿಗಾರ್ಡಿಂಗ್ ಅನಿಸಿಕೆಗಳು ಅಂತಲೇ ಹೇಳ್ಬೋದು, ಏನು ನಡೀತಿದೆ ಬಿಗ್ ಬಾಸಲ್ಲಿ. ಆ್ಯಂಡ್ ಈ ಸಲ ನಾನು ಬೀಯಿಂಗ್ ಆ್ಯನ್ ಹೆಲ್ತ್ ಕೋಚ್, ಪ್ರತಿ ವರ್ಷ ಬಿಗ್ ಬಾಸ್ನ ನಾನು ನನ್ನದೇ ಆದ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀನಿ. ಬೇರೆಯವ್ರಿಗೆ ಸರಿ ಅನಿಸಿದ್ದು ನನಗೆ ಎಷ್ಟೊಂದು ಸಲ ತಪ್ಪು ಅನಿಸಿದೆ, ಆ್ಯಂಡ್ ಬೇರೆಯವ್ರಿಗೆ ತಪ್ಪು ಅನಿಸಿದ್ದು ನನಗೆ ಸಾಕಷ್ಟು ಬಾರಿ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಈ ಬೇಸಿಸ್ ಮೇಲೆ ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ ಈ ಸಲ ಸೀಸನ್ 11ನ ಪ್ರತಿಯೊಂದು ದಿನದ ಅಪ್ಡೇಟ್ಸ್ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಅಪ್ಡೇಟ್ಸ್ ಯಾವಾಗಲೂ ಏನಂದರೆ ಟಿ ವಿಗೂ ಮುನ್ನ ಬರೋದು ಅಪ್ಡೇಟ್ಸ್. ಬಟ್ ನಾನು ಯಾವಾಗಲೂ ಆ ಸೀಸನ್ನ ಶೋ ಮುಗಿದ ಮೇಲೆ ನನ್ನ ಅನಿಸಿಕೆಗಳನ್ನು ನಾನು ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ನನಗೆ ಈ ಬಿಗ್ ಬಾಸ್ ಸೀಸನ್ 11ನ ಸೀಸನ್ನ ಅನಿಸಿಕೆಗಳನ್ನ ನಾನು ಹಂಚ್ಕೊತೀನಿ. ಸೊ ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ಸು ಕೂಡ ಮಾಡಿ. ಸೊ ನಾನು ಹೇಳಿದ್ದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತು ಅಥವಾ ತಪ್ಪು ಅನಿಸಿದರೆ ತಪ್ಪು ಅಂತಲೂ ನೀವು ಹೇಳ್ಬೋದು. ಬಿಕಾಸ್ ಎವ್ರಿ ಇಂಡಿವಿಜುವಲ್ ಆ್ಯಸ್ ದೇರ್ ಓನ್ ರೈಟ್ಸ್ ಟು ಸ್ಪೀಕ್ ಆ್ಯಂಡ್ ದೇ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್ ಟು ಸಿ ಓವರ್. ನಾನು ನೋಡದೇ ಇರೋದನ್ನ ನೀವು ನೋಡ್ಬೋದು. ಉಳಿದವರು ಕಂಡಂತೆ ಅಂತ ಫಿಲಮ್ ತೆಗ್ದಿಲ್ವ, ಆ ಥರ. ಸೊ ಒಬ್ಬೊಬ್ರದ್ದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಬಟ್ ನಾನು ಈ ಸಲ ನನ್ನ ಪರ್ಸ್ಪೆಕ್ಟಿವ್ನ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ಕೈಂಡ್ಲಿ ಸಿ ಥ್ರೂ ಮೈ ಬಿಗ್ ಬಾಸ್ ಸೀಸನ್ 11ನ ವೀಡಿಯೋಸ್ ಏನೆಲ್ಲ ಪೋಸ್ಟ್ ಮಾಡ್ತೀನಿ ಅದನ್ನು ನೋಡಿ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಯಾಕಂದರೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಐ ಆಮ್ ಗೋಯಿಂಗ್ ಟು ಪೋಸ್ಟ್ ಇಟ್ ಓವರ್ ದೇರ್. ಆ್ಯಂಡ್ ಸಾಕಷ್ಟು ನಿಮ್ಮ ಎಮೋಷನ್ಸ್ ಬಗ್ಗೆ, ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ಸಾಕಷ್ಟು ಟಿಪ್ಸ್ನೂ ಕೂಡ ಕೊಡ್ತಿರ್ತೀನಿ ಈ ಮೂಲಕ. ಸೊ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ ಅಂತ ಹೇಳ್ತಾ, ದಿಸ್ ಇಸ್ ಸುವರ್ಣ, ಅ ಸರ್ಟಿಫೈಡ್ ಹೆಲ್ತ್ ಕೋಚ್. ಐ ಆಮ್ ಹಿಯರ್ ಟು ಎಂಬ್ರೇಸ್ ದ ಶೋ ದಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇದೆ. ಆ್ಯಂಡ್ ಯಾರೆಲ್ಲ ಸುದೀಪ್ಗೋಸ್ಕರ ಈ ಶೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಡೂ ಶೇರ್ ಮೋರ್ ಆ್ಯಂಡ್ ಮೋರ್ ಆಫ್ ಮೈ ವಿಡಿಯೋಸ್. ಬಿಕಾಸ್ ನಾನು ಕೂಡ ಸುದೀಪ್ ಅವರ ಪಕ್ಕಾ ಅಭಿಮಾನಿ. ನಾನು ಈ ಶೋನ ಡೇ 1ನಿಂದ ನೋಡ್ತಾ ಇರೋದೆ ಅವರಿಗೋಸ್ಕರ. ಒಂದು ವಾರ ಏನೆಲ್ಲ ನಡೆಯುತ್ತೆ, ಆ ವಾರದ ಕೊನೆಯಲ್ಲಿ ವೀಕೆಂಡಲ್ಲಿ ಬರುವಂಥ ಸುದೀಪ್ ಸರ್ ಅವರನ್ನು ಹೇಗೆ ಕರೆಕ್ಟ್ ಮಾಡ್ತಾರೆ, ಹೇಗೆ ಆ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ,
ತಪ್ಪಿರೋರಿಗೆ ತಪ್ಪನ್ನು ತಿಳಿಪಡಿಸ್ತಾರೆ ಆ್ಯಂಡ್ ಸರಿಯಾಗಿ ಮಾಡಿದವ್ರಿಗೆ ಹೇಗೆ ಎಂಕರೇಜ್ ಮಾಡ್ತಾರೆ, ಬೆನ್ನು ತಟ್ತಾರೆ. ಇದೆಲ್ಲ ನೋಡಲಿಕ್ಕೆ ಅಂತಲೇ ನಾನು ಬಿಗ್ ಬಾಸ್ನ ಪ್ರತಿ ವರ್ಷ ನೋಡ್ತೀನಿ. ಆ್ಯಂಡ್ ದಿಸ್ ಟೈಮ್ ಆಲ್ಸೋ ಐ ಆಮ್ ವೆರಿ ಮಚ್ ಈಗರ್ ಟು ವೇಟ್ ಆ್ಯಂಡ್ ಸಿ ವಾಟ್ ಆಲ್ ಈಸ್ ದೇರ್ ಇನ್ ಸೀಸನ್ 11. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ಇಟ್. ಲೆಟ್ಸ್ ಸಿ ವಾಟ್ ಆಲ್ ಇಸ್ ದೇರ್ ಇನ್ ಸೀಸನ್ 11. ಆ್ಯಂಡ್ ತುಂಬ ವಿಷಯಗಳು ನಾವು ಕೂಡ ಕಲಿಯುವಂಥದ್ದು ಬಿಗ್ ಬಾಸ್ 11ಇಂದ ಇದ್ದೇ ಇರುತ್ತೆ. ಸೊ ಕಲಿಯೋಣ, ಕಲ್ತ್ಕೊಳ್ಳೋಣ ಆ್ಯಂಡ್ ವಿಲ್ ಎಂಜಾಯ್ ಅಟ್ ದ ಸೇಮ್ ಟೈಮ್ ಅಂತ ಹೇಳ್ತಾ, ಟೇಕ್ ಕೇರ್, ಮೀಟ್ ಯು ಟುಮಾರೋ ವಿತ್ ದ ಥಿಂಗ್ಸ್ ದಟ್ ಐ ಫೀಲ್ ಲೈಕ್ ಶೇರಿಂಗ್ ವಿತ್ ಯು.